ಎದ್ದಿದ್ದಾಳೆ ಅಂದ್ಮೇಲೆ ಇವಳೆ ಮನೆ ಸೊಸೆ ಅಂತ ನೀವೆಲ್ಲರೂ ಒಪ್ಕೋಬೇಕು ತಾನೆ? ಯಾಕೆಂದ್ರೆ ನೀವೆಲ್ಲ ವೋಟ್ ಮಾಡಿದೀರಲ್ಲ. ಅನಿತಾ ಅವಳು ಹಾಕಿರೋ ಸವಾಲ್ನಲ್ಲಿ ಸೋತು ಅದನ್ನ ಅವಳೇ ಒಪ್ಕೊಂಡು ಹೋಗಿದ್ದಾಳೆ. ಅಂದ ಮೇಲೆ ಇವರಿಬ್ಬರ ಸಂಸಾರ ಶುರುವಾಗ್ಬೇಕು ಅಂತ ತಾನೆ? ಅಮ್ಮ ಅದ ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ಮನೆ ಹಿರಿಯರಾಗಿ ಅದು ನಮ್ಮ ಜವಾಬ್ದಾರಿ. ಸಂಸಾರ ಅಂದ್ರೆ ಕಾಯಿಸೋದಲ್ಲ. ನೋಡಿ, ನಿಮಗೆ ಒಪ್ಪಿಗೆ ಇದೆಯೋ ಇಲ್ವೋ ಅದು ಲೆಕ್ಕಕ್ಕೆ ಬರಲ್ಲ. ವಿಧಿ ಇವರಿಬ್ಬರನ್ನ ಸೇರಿಸಿದೆ ಅಂತಂದ್ಮೇಲೆ ಸಂಪ್ರದಾಯದ ಪ್ರಕಾರ ಏನಾಗ್ಬೇಕೋ ಅದಾಗ್ಬೇಕು ಅಷ್ಟೇ. ನಾನು ಪುರೋಹಿತರನ್ನ ಕೇಳಿದೀನಿ. ನಾಳೆನೇ ದಿನ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಮಂಜುಳಾ, ಲಲಿತಾ, ನೀವಿಬ್ರು ಸೇರ್ಕೊಂಡು ಏನೇನ್ ಕೆಲಸಗಳು ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ. ಸರಿ ಅತ್ತೆ. ಗಣಪ, ನೀನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆನ ಮಾಡ್ಬೇಕು. ತುಂಬಾ ಥ್ಯಾಂಕ್ಸ್ ಅಜ್ಜಿ, ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ನಂಗೆ ನಾಚಿಕೆ ಆಗ್ತಿದೆ. ಇದಕ್ ನೀವ್ ಯಾರೊಬ್ಬರು ನಾನೊಪ್ಪಲ್ಲ. ಏನ್ರಿ ಮಾಡ್ತಾ ಇದ್ದೀರಾ? ಇನ್ನೇನು, ನನ್ ಗಂಡನ ನಾನು ತಪ್ಕೊಂಡಿದ್ದೀನಿ. ಎರಡು ವಿಷಯ. ಈ ತರ ಸಡನ್ ಆಗಿ ಜೋರಾಗಿ ತಪ್ಕೊಂಡ್ರೆ ಇವರೊಬ್ರು ಇದಾರೆ, ಮರಿಬೇಡಿ. ಎರಡನೇದು, ನೀವು ತಪ್ಕೊಳ್ಳೋದನ್ನ ಅಮ್ಮ ಏನಾರು ನೋಡಿದ್ರೆ ಏನ್ ಮಾಡ್ತೀರಾ? ಏನೂ ಆಗಲ್ಲ, ಮಗ ಸೊಸೆ ಖುಷಿಯಾಗಿದ್ದಾರಲ್ಲ ಅಂತ ಅನ್ಕೋತಾರೆ. ಮೊದ್ಲಾಗಿದ್ರೆ ನೀನು ಕೃಷ್ಣಾಗ್ ಓಡಾಡ್ತಾ ಇದ್ದೆ, ನಾನು ಕದ್ದು ಮುಚ್ಚಿ ಮಾತಾಡ್ಬೇಕಿತ್ತು. ಆದ್ರೆ ಇವಾಗ ಸಮಸ್ಯೆ ಇಲ್ವಲ್ಲ. ಅದನ್ನ ಬಿಡ್ರಿ. ನೋಡಿ, ರಾಘುಗ್ ಫೋನ್ ಮಾಡಿ ರುಕ್ಕು ಸಿಕ್ಕಿದ್ಲು ಅಂತ ಹೇಳ್ಬೇಕಿತ್ತು. ಪಾಪ ಅವರು ಇಲ್ಲಿ ಏನಾಗಿದ್ಯೋ ಅಂತ ಆತಂಕದಲ್ಲಿ ಇರ್ತಾರಲ್ವಾ. ಅಲ್ಲ, ಅದು ನೋಡಿ, 100 ವರ್ಷ ಆಯ್ತು ರಾಘುನೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ ರಾಘು, ಏನಾಯ್ತು ರಾಮಾಚಾರಿ ಅವ್ರೆ? ಆ ರುಕ್ಕು ಇನ್ನೇನ್ ಬಾಯಿ ಬಿಡ್ಬೇಕು ಅನ್ನೋ ಟೈಮಲ್ಲಿ ಬಾಯಿ ಮುಚ್ಚಿ ಎಳ್ಕೊಂಡ್ ಬಂದಾಯ್ತು. ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡದ? ಇಲ್ಲ ರಾಘು ಅವ್ರೆ, ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗಿಂತ ನಮ್ ಕಸ್ಟಡಿಲಿ ಇರೋದೇ ಬೆಟರ್ ಅನ್ಸ್ತು. ಅದಕ್ಕೆ ಒಂದು ಹಿಡನ್ ಪ್ಲೇಸ್ ಅಲ್ಲಿ ಲಾಕ್ ಮಾಡಿ ಇಟ್ಟಿದೀವಿ. ಅದು ರಿಸ್ಕ್ ಅಲ್ವಾ ರಾಮಾಚಾರಿ ಅವ್ರೆ? ರಿಸ್ಕ್ ನಿಜಾನೇ, ಆದ್ರೆ ನಮಗ್ ಬೇಕಾಗಿರೋ ಎವಿಡೆನ್ಸ್ ಕಲೆಕ್ಟ್ ಮಾಡೋವರೆಗೂ ಈ ರಿಸ್ಕ್ ತಗೋಬೇಕಾಗಿರೋದು ಅನಿವಾರ್ಯ ಅಲ್ವಾ ರಾಘು ಅವ್ರೆ? ಅದು ನಿಜಾನೇ. ನನ್ನಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ನಾನು ಬರ್ತೀನಿ. ಆಯ್ತು ರಾಘು ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಅದ್ಕೆ 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 ನಿಂತ್ಕೊಳ್ಳಿ. ಅದ್ಕೆ ಹೇಳ್ ಸಂಗೀತ. ಕಂಗ್ರ್ಯಾಚುಲೇಷನ್ಸ್ ಅದ್ಕೆ. ಅಂತೂ ಬಂಪರ್ ಲಾಟ್ರಿನ ಹೊಡೆದ್ರಿ. ಥ್ಯಾಂಕ್ ಯು ನನ್ ಮುದ್ದಿನ ಆದ್ನಿ. ಅಂತೂ ಇಷ್ಟು ದಿನ ನೀವು ಪಟ್ಟಿದ ಶ್ರಮಕ್ಕೆ ಪ್ರತಿಫಲ ಸಿಕ್ತು. ನಿಮಗೆ ಖುಷಿ ತಾನೆ? ತುಂಬಾ 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 ಖುಷಿ ಆಗ್ತಿದೆ ಸಂಗೀತ. ಇದೇ ಖುಷಿಗೆ ಆದಷ್ಟು ಬೇಗ ಅವ್ರ ಕೈಗೊಂಡ್ ಮೊಮ್ಮಗನ ಕೊಟ್ಬಿಡಿ. ಆಮೇಲೆ ನಿಮ್ ಮೇಲಿರೋ ಅಲ್ಪ ಸ್ವಲ್ಪ ಅಸಮಾಧಾನನು ಕಿತ್ಕೊಂಡ್ ಹೊರಟಾಗ್ಬಿಡತ್ತೆ. ಛೀ, ಹೋಗ್ ಸಂಗೀತ, ನಂಗ್ ನಾಚಿಕೆ ಆಗ್ತಿದೆ. ಅಬ್ಬಬ್ಬಬ್ಬ, ಏನ್ ನಾಚಿಕೆ! ಅದ್ಕೆ ಈ ನಾಚಿಕೆ ನಿಮ್ ಮುಖನ ಕೆಂಪಗ್ ಮಾಡಿ ನಿಮ್ ಬ್ಯೂಟಿನ ಡಬ್ಬಲ್ ಮಾಡ್ತಾ ಇದೆ. ಇನ್ಮೇಲೆ ನೀವು ನಮ್ಮ ಅಣ್ಣನ್ಗೆ ಕದ್ದು ಮುಚ್ಚಿ ಮುತ್ಕೊಡೋ ಅವಶ್ಯಕತೆ ಇಲ್ಲ. ಓಪನ್ ಆಗಿ ರೊಮ್ಯಾನ್ಸ್ ಮಾಡ್ಬೋದು. ಸಂಗೀತ ಸರಿ, ಬರ್ತೀನಿ ಇರಿ. ಸಂಗೀತ ಸಂಗೀತ, ಎಲ್ಲಿಗೆ ಹೋಗ್ತಿದ್ಯಾ? ಹಿನ್ನೆಲೆಗೆ ಅಣ್ಣನ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ. ಅದೆಲ್ಲ ಏನು ಬೇಡ. ಇದು ಶಿವನ ಆರಾಧನೆಯ ಸಮಯ, ಕರಡಿ ನಾಟೋಡ್ಸೋ ಟೈಮ್ ಅಲ್ಲ. ನೀನ್ ಅಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ಬೇಡ. ಅದ್ಕೆ ಈ ಮತ್ ನೀವ್ ಹೇಳ್ತಾ ಇದೀರಾ? ಇಷ್ಟು ಬೇಗ ನಾನ್ ನಿಮಗ್ ಕರಡಿ ಆಗೋದ್ನಾ? ಪ್ಲೀಸ್ ಅರ್ಥ ಮಾಡ್ಕೊ ನನ್ ಮುದ್ದಿನಾದ್ನಿ. ಇಷ್ಟು ದಿನ ಆದ್ಮೇಲೆ ಪರ್ಮಿಷನ್ ಸಿಕ್ಕಿದೆ. ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿರುತ್ತಲ್ವಾ? ಅರ್ಥ ಆಯ್ತು, ಅರ್ಥ ಆಯ್ತು. ಸರಿ ಸರಿ. ಸಂಗೀತ, ಅರ್ಥ ಆದ್ಮೇಲೆ ನೀನ್ ಆ ಕಡೆ ಯಾಕೆ ಹೋಗ್ತಿದ್ಯಾ? ಒಳಗ್ ಹೋಗು. ಓ ಹೌದಲ್ವಾ? ಸಾರಿ ಸಾರಿ, ನಾನ್ ಯಾಕೆ ನಿಮ್ಮಿಬ್ರಿಗೂ ತೊಂದ್ರೆ ಕೊಡ್ಲಿ. ಹೊರಡಿ ಹೊರಡಿ. ಅದ್ಕೆ ಹುಷಾರು. ಸಂಗೀತ,
ಮೇಡಮ್ ಏನ್ ಮಾಡ್ತಿದ್ದೀರಾ? ನನ್ ಗಂಡನ ತಪ್ಕೊಂಡಿದೀನಿ. ನಾನು ಕೇಳಿದ್ದು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಅಲ್ಲ ರಾಘು, ನಮ್ ಸಂಸಾರ ಶುರು ಮಾಡೋದಕ್ಕೆ ಮನೆಯವರೇ ಒಪ್ಕೊಂಡಿದ್ದಾರೆ ತಾನೆ. ಅಂದ್ಮೇಲೆ ಇಷ್ಟು ಮಾಡ್ತಾ ಇದ್ರೆ ಹೇಗೆ? ಅದು ಓಕೆ ಮೇಡಮ್, ಆದ್ರೆ ಇದ್ದಕ್ಕಿದ್ದ ಹಾಗೆ ಹೀಗೆ ಬಂದು ತಪ್ಕೊಂಡ್ರೆ ಹೇಗೆ ಹೇಳಿ? ಯಾಕೆ ಯಜಮಾನ್ರೆ, ಸಂಕೋಚನಾ? ಇದು ಸಂಕೋಚ ಅಲ್ಲ ಮೇಡಮ್, ನಾವ್ ಎಲ್ಲಿದೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು ತಾನೆ. ನನಗದೆಲ್ಲ ಗೊತ್ತಿಲ್ಲ ಯಜಮಾನ್ರೆ. ಇಷ್ಟ ದಿನ ಮನೆಯವ್ರು ನೋಡ್ತಾರೆ ಅಂತ ಭಯ ಪಡ್ತಿದ್ದೆ. ಈಗ ಅವರೇ ಒಪ್ಪಿ ಶಾಸ್ತ್ರ ಮಾಡಕ್ ಮುಂದಾಗಿರ್ಬೇಕಾದ್ರೆ ಮತ್ಯಾಕ್ ಭಯ? ಇಂದೇನಿದ್ರು ಸಂಸಾರ ಶುರು ಆಗ್ತಿರೋದೇನೆ. ಸೀಮಂತಕ್ಕೆ ರಾಮಾಚಾರ್ಯಣ ಮತ್ತೆ ಚಾರುನ ಕರೆಸ್ತಿರೋದೇನೆ. ನೋಡಿ ಮೇಡಮ್, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ, ಅಲ್ಲಿವರೆಗೂ ನೀವು ದೂರನೇ ಇರಬೇಕು. ಮುಹೂರ್ತಕ್ಕೆ ಹತ್ರ ಆಗಿದೀವಿ ಅಂದ್ಮೇಲೆ ಇನ್ಮೇಲೆ ದೂರ ಆಗೋ ಮಾತೇ ಇಲ್ಲ. ಇನ್ಮೇಲೆ ಏನಿದ್ರು ಹತ್ರ ಇರೋದೇನೆ. ಏನ್ ಹೇಳ್ತಾ ಇದೀಯ? ಇರೋ ಸತ್ಯಾನ ಹೇಳ್ತಿದ್ದೀನಿ ಅಜ್ಜಿ. ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ಇಷ್ಟೊತ್ತು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದೀಯಲ್ವಾ? ನ್ಯಾಯವಾಗಿ ಏನ್ ಮಾಡ್ಬೇಕು ಅದನ್ನೇ ಮಾಡಕ್ ಹೊರಟಿದೀನಿ. ಸರಿ, ಅವಳಿಗೇನು ನ್ಯಾಯ ಕೊಡ್ಸಕ್ ಹೊರಟಿದ್ರಿ, ಆದ್ರೆ ನನ್ ಜೀವನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ ಕುತ್ಕೇಳಿರೋ ತಾಳಿಗೆ ಏನ್ ಉತ್ತರ ಕೊಡ್ತೀರಾ? ನೀವ್ ಹೇಳ್ದಾಗೆ ಇಷ್ಟು ದಿನ ಅವಳ ವಿರುದ್ಧ ಇಡೀ ಮನೆ ಇದ್ದಿದ್ದು ಇರೋದು ನಿಜ. ಯಾಕಂದ್ರೆ ಅದ್ ನನ್ ಬದುಕಿರೋ ಕಾರಣಕ್ಕೆ. ನೀವ್ ಅವಳ ಬಾಳ್ ಸರಿ ಮಾಡಿ ನನ್ ಬಾಳ್ ಹಾಳ್ ಮಾಡ್ತಿದ್ದೀರಾ. ನೋಡು ಪಲ್ಲವಿ, ಯಾರ್ ಬಾಳ್ನ ಯಾರು ಹಾಳು ಮಾಡೋದಕ್ಕಾಗೋದಿಲ್ಲ. ನಮ್ ಜೀವನ ನಮ್ ಕೈಲಿರಬೇಕು, ಅದನ್ನ ಸರಿಯಾಗಿ ಇಟ್ಕೋಬೇಕು ಅಷ್ಟೇ. ತಾನ್ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಂತ ಇಡೀ ಮನೆಯವರು ಅವಳಿಗೆ ವಿರುದ್ಧವಾಗಿ ನಿಂತರು, ಗಂಡನ್ ಪರವಾಗಿ ನಿಂತ್ಲು ತಾನೆ. ನಿಮ್ಗೆ ಇಷ್ಟ ಇರ್ಲಿ ಇಲ್ದೇ ಇರ್ಲಿ, ಈ ಮನೇಲಿ ಇದ್ಕೊಂಡು ಕಷ್ಟಗಳನ್ನೆಲ್ಲ ಸಹಿಸ್ಕೋತಾ ಇದ್ದಾಳೆ ತಾನೆ. ನೀವು ಕೊಟ್ಟ ಪರೀಕ್ಷೆಗಳನ್ನೆಲ್ಲ ಗೆದ್ದು ಜೀವನ ಕಟ್ಕೊಳಕ್ ಹೋರಾಡ್ತಾ ಇದ್ದಾಳೆ ತಾನೆ. ಅದ್ರಲ್ಲಿ ಎರಡು ಮಾತಿಲ್ಲಮ್ಮ. ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋಳು, ಮಿಡಲ್ ಕ್ಲಾಸ್ ಜೀವನದ ಗಂಧ ಗಾಳಿಯೇ ಗೊತ್ತಿಲ್ಲದೆ ಇರೋಳು ಮಾಡಿರೋ ಪ್ರಯತ್ನನ ನಾವೆಲ್ಲರೂ ಮೆಚ್ಕೊಳ್ಳೇಬೇಕು. ನೋಡು ಪಲ್ಲವಿ, ಕೋಪ ಮಾಡ್ಕೊಂಡ್ರೆ ಸತ್ಯ ಸುಳ್ಳಾಗಲ್ಲ. ಅದೇನಾದ್ರೂ ಆಗಿರ್ಲಿ ಅಜ್ಜಿ, ಹಾಗಂತ ನನ್ ಜೀವನ ಹಾಳಾದ್ರೂ ಪರವಾಗಿಲ್ವಾ? ಯಾಕೆ? ಅವಳು ನಿನ್ ಹಾಗೆ ಒಂದ್ ಹೆಣ್ಣೆ ತಾನೆ. ನಿನ್ ಕತ್ನಲ್ಲಿರೋದು ನೀನ್ ಪ್ರೀತಿ ಮಾಡಿರೋ ಹುಡುಗ ಕಟ್ಟಿರೋ ತಾಳಿ ತಾನೆ. ಆಗಿದ್ಮೇಲೆ ನಿನ್ನ ಜೀವನನ ನೀನೇ ಸರಿ ಮಾಡ್ಕೋಬೇಕು. ನಿನ್ನ ನಾದ್ನಿ ನಿಮ್ಮ ಮನೆಯವರು ಏನೋ ಹೇಳಿದ ತಕ್ಷಣ ಅದನ್ನ ಕೇಳ್ಕೊಂಡು ಈ ಮನೆಗ್ ಬಂದು ಕೂತ್ಕೊಳ್ಳೋದನ್ನ ಬಿಟ್ಟು ಅಲ್ಲೇ ಇದ್ದು ಹೋರಾಟ ಮಾಡಿ ಅವ್ರ ಮನಸ್ ಗೆಲ್ಬೇಕಿತ್ತು. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನಾವು ಅವ್ರು ಕೊಟ್ಟ ಮಾತು? ನೋಡೆ, ಯಾರ ಹಣೆಯಲ್ಲಿ ಏನ್ ಬರೆದಿರ್ತೋ ಅದೇ ನಡೆಯುತ್ತೆ. ಅದ್ ಬಿಟ್ಟು ನೀವು ಕೊಟ್ಟ ಮಾತಲ್ಲ. ಆಯ್ತು, ನೀವೆಲ್ಲ ಸಪೋರ್ಟ್ ಮಾಡಿದ್ರಿ, ಅನಿತಾನೂ ಚಾಲೆಂಜ್ ಮಾಡಿದ್ಲು, ಆದ್ರೆ ಅವ್ಳು ಗೆಲ್ಲಕ್ಕಾಗ್ಲಿಲ್ಲ. ಕಾರಣ ಏನಾದ್ರೂ ಇರ್ಲಿ, ನೆಪ ಏನಾದ್ರೂ ಹೇಳ್ಕೊಳ್ಳಿ, ಆದ್ರೆ ನೀವೇ ದ್ವೇಷ ಮಾಡ್ತಿದ್ದ ಝಾನ್ಸಿನ ನೀವುಗಳೇ ವೋಟ್ ಮಾಡಿ ಗೆಲ್ಸಿದ್ರಿ. ಇಷ್ಟೆಲ್ಲ ಆದ್ಮೇಲೂ ಅವ್ರ ಸಂಸಾರ ಶುರು ಮಾಡಬಾರ್ದು ಅಂದ್ರೆ ಹೇಗೆ? ಇವಾಗ ಪಲ್ಲವಿ ಅವಳ ಗಂಡನ ಮನೆಗೆ ಹೋಗಕ್ಕೆ ಎಲ್ಲಾ ಅಧಿಕಾರನೂ ಇದೆ. ಯಾಕೆಂದ್ರೆ ಅನಿತಾ ತಾನೇ ಅವಳು ಹಾಕಿರೋ ಸವಾಲ್ನೆಲ್ಲ ಅವಳು ಸೋತಿರೋದು. ಅದನ್ನೇ ಇಟ್ಕೊಂಡು ಅವಳಿಗೆ ಉತ್ತರ ಕೊಡು. ಆದ್ರೂ ಅಮ್ಮ, ಮನೆ ಮಗಳ ಜೀವನ ಈ ರೀತಿ ಇರಬೇಕಾದ್ರೆ ನಾವು ಹಿರಿಯರು ನೋಡ್ಕೊಂಡು ಹೇಗಿರಕ್ ಸಾಧ್ಯ? ನೋಡು ಗಣಪ, ನಾವೆಲ್ಲರೂ ಹಿರಿಯರಾಗಿ ಅವ್ರ ಜೊತೆ ಕುತ್ಕೊಂಡು ಮಾತಾಡೋಣ, ಪರಿಸ್ಥಿತಿನ ಅರ್ಥ ಮಾಡಿಸೋಣ, ಪಲ್ಲವಿ ಜೀವನ ಸರಿ ಮಾಡೋಣ. ಅದು ಬಿಟ್ಟು ನಮ್ಮನೆ ಹೆಣ್ಮಗಳ ಸಂಸಾರ ಸರಿ ಮಾಡ್ಬೇಕು ಅಂತ ಇನ್ನೊಬ್ಬ ಹೆಣ್ಮಗಳ ಸಂಸಾರನ ಬಲಿ ಕೊಡ್ಕೂಡ್ದು. ಇನ್ನು ಈ ವಿಷಯದಲ್ಲಿ ಚರ್ಚೆ ಬೇಡ. ನಾನ್ ಹೇಳೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನನ್ನ ಲ್ಯಾಪ್ಟಾಪನ್ನು ಯಾರು ಟಚ್ ಮಾಡಿದ್ರು?
ಇದರ ಪಾಸ್ವರ್ಡ್ ನನಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಕೇಸೆ ಹೌ ಇಸ್ ಇಟ್ ಪಾಸಿಬಲ್? ಅದರಲ್ಲಿ ನನ್ನ ಸೀಕ್ರೆಟ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಅದನ್ನ ಯಾರು ಮಾಡಿರ್ತಾರೆ? ಏ ವರುಣ್, ನೀನೇನಾದ್ರೂ ಅಯ್ಯೋ ಸಾಬ್, ನನ್ಗೆ ಗೊತ್ತಿಲ್ಲ. ನನ್ನ ಲ್ಯಾಪ್ಟಾಪ್ನ ಟಚ್ ಮಾಡಿಲ್ಲ. कैसे सब डॉक्यूमेंट्स डिलीट हो गया? ಅದೇ ಗೊತ್ತಿಲ್ಲ ಸಾಬ್. समथिंग इज देयर. कुछ तो प्रॉब्लम है. बोलो क्या हुआ? ಸಾಬ್, ಅವತ್ತು हाँ बोलो. ಮನೆಗೆ ಚಾರು ಮೇಡಮ್ ಬಂದಿದ್ರಲ್ಲ, हाँ ಬಂದಿದ್ರು. ಬಂದಿದ್ದಾಗ ನಿಮ್ ರೂಮಿಗೆ ಬಂದಿದ್ರಲ್ಲ, ಹೌದು ಬಂದಿದ್ರು. ಆ ಚಾರು ಮೇಡಮ್ ಬಂದಾಗ ಅಲ್ಲಿ ಈ ಲ್ಯಾಪ್ಟಾಪ್ ರೂಮಲ್ಲೇ ಇತ್ತಲ್ಲ ಸಾಬ್. ಹೌದು ಇತ್ತು. ಸೊ ಅವರೇ ಯಾಕೆ ಈ ಕೆಲಸ ಮಾಡಿರ್ಬೋದು ಸಾಬ್? ಪಾಗಲ್ ಹೋಗ್ಯಾ ಕ್ಯಾ? ಸಾಬ್, ನೀವು ಸರಿಯಾಗಿ ಯೋಚನೆ ಮಾಡಿ ನೋಡಿ. ನಿಮ್ ರೂಮಿಗೆ ಯಾರು ಬರೋದೇ ಇಲ್ಲ. ಮನೆ ಕೆಲ್ಸದವ್ರು ಬಂದಾಗ ನೀವು ರೂಮಲ್ಲೇ ಇರ್ತೀರಾ, ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ತಗೊಂಡು ಆಚೆ ಬರ್ತೀರಾ. ಸೊ ನಿಮ್ ಲ್ಯಾಪ್ಟಾಪ್ನ ಯಾರು ಟಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನಗೆ ಆ ಚಾರು ಮೇಡಮ್ ಮೇಲೆ ಅನುಮಾನ ಬರ್ತಿದೆ ಸಾಬ್. ಯೋಚನೆ ಮಾಡಿ, ಈ ಸ್ವಲ್ಪ ನಿಮ್ ತಲೆನ ಓಡಿಸಿ, ನಿಜ ಅದು ಅಂತ ತಿಳ್ಕೊಳ್ಳಿ ಸಾಬ್. ಮೇಡಮ್, ನೀವು ತಪ್ಪು ಮಾಡ್ತಿದ್ದೀರಾ. ಮನೆಯವ್ರು ಒಪ್ಪಿಗೆ ಕೊಟ್ಟಿರೋದು ಇದಕ್ಕೆ ತಾನೇ. ಅಂದ್ಮೇಲೆ ಏನ್ ಮಾಡಿದ್ರು ತಪ್ಪಲ್ಲ. ನೋಡಿ ಮೇಡಮ್, ಮನೆಯವರು ಶಾಸ್ತ್ರೋಕ್ತವಾಗಿ ನಾವಿಬ್ರು ಹತ್ರ ಆಗ್ಬೇಕು ಅಂತ ಒಂದು ಮುಹೂರ್ತ ನೋಡಿದಾರೆ ತಾನೆ. ಆ ಮುಹೂರ್ತ ಬರೋವರೆಗೂ ಒಂದು ಸ್ವಲ್ಪ ಸಹನೆಯಿಂದ ಇರಬೇಕು. ಸಂಸಾರ ಅಂದ್ರೆ ಸಹನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತಾನೇ ಇಷ್ಟು ದಿನ ಸಹನೆಯಿಂದ ಇದ್ದಿದ್ದು. ಮೇಡಮ್, ಇರೋವರೆಗೂ ಇದ್ದು ಕೊನೆಗೆ ನೊಣ ತಿಂದು ವ್ರತ ಕೆಡಿಸ್ಕೊಂಡ್ರು ಅನ್ನೋ ಹಾಗೆ ಆಗ್ಬಾರ್ದು ಅಲ್ವಾ? ಅದಕ್ಕೆ ಇವಾಗ ನೀವು ಸ್ವಲ್ಪ ದೂರ ಇದ್ರೆ ಇಬ್ರಿಗೂ ಒಳ್ಳೇದು. ನೋಡ್ರಾಗು, ಕದ್ದು ಮುಚ್ಚಿ ತಿನ್ನೋ ಹಣ್ಣು ಹಾಗೆ ಈ ಕದ್ದು ಮುಚ್ಚಿ ಮಾಡೋ ರೊಮ್ಯಾನ್ಸ್ ಅಲ್ಲಿ ಒಂಥರ ಥ್ರಿಲ್ ಇರುತ್ತೆ. ನೋಡಿ ಮೇಡಮ್, ನೀವ್ ಹೀಗೆ ಮಾತಾಡ್ತಿದ್ರೆ ನಾನು ಕಿರ್ಚ್ಕೊಂಡ್ಬಿಡ್ತೀನಿ ಅಷ್ಟೇ. ನೀನ್ ಕಿರ್ಚ್ಕೊಬಿಟ್ರೆ ನಾನ್ ಪಡ್ಸ್ಬಿಡ್ತೀನಿ. ಬೇಡ ಮೇಡಮ್, ಬೇಕು ನನ್ ಗಂಡ. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ನೀನು ಅರ್ಥ ನನ್ ಗಂಡ. ಅಯ್ಯೋ, ನಿಮ್ಗೆ ಹೇಗಪ್ಪ ಹೇಳೋದು? ಅಯ್ಯೋ, ನಿನ್ಗೇಕಪ್ಪ ಅರ್ಥ ಮಾಡ್ಸೋದು? ಇವತ್ ನೀನ್ ಏನ್ ಹೇಳಿದ್ರು ಅಷ್ಟೇ, ನಾನಂತೂ ನಿನ್ನ ಬಿಡಲ್ಲ. ಅಯ್ಯೋ ಅಜ್ಜಿ ಬಂದ್ರು. ಅಜಯ್, ಅದು ನನ್ನನ್ನೇ ಆಟ ಆಡಿಸ್ತೀರಾ? ನಿಮ್ ಕೈಯಿಂದ ಹೇಗ್ ತಪ್ಪಿಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಇದೆಲ್ಲ ಏನೇ ಇದ್ರು ನಾಳೆ ಮುಹೂರ್ತ ಬಂದ್ಮೇಲೆನೆ. ನಿನ್ನ ಹೋಗು. ಇವತ್ ಒಂದಿನ ತಪ್ಪಿಸ್ಕೊಂಡ್ ಹೋಗ್ತೀಯ, ನಾಳೆಯಿಂದ ಅದ್ ಹೇಗ್ ದೂರ ಇರ್ತೀಯ ಅಂತ ನಾನು ನೋಡಿ. ಹಲೋ ಮೈ ಡಿಯರ್ ಬೇಬಿ. ಸುಮ್ಮನೆ ಇಲ್ಲ. ಹಲೋ ಏನು? ಓ, ಇಂಗ್ಲಿಷ್ ಬೇಡವಾ? ಕನ್ನಡ ಬೇಕಾ? ಆಯ್ತು ಕಂದ, ನೀನ್ ಕನ್ನಡದ ಕೂಸು. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಯಾರದು ಅಪ್ಪ ಮಗ ಮಾತಾಡುವಾಗ ಅಮ್ಮಂಗ್ ಡಿಸ್ಟರ್ಬ್ ಮಾಡ್ತಾ ಇರೋರು? ನನಗ್ ಡಿಸ್ಟರ್ಬ್ ಮಾಡ್ಬೇಕು ಅಂತಾನೆ ಇದಾನಲ್ಲ ಅವ್ರಪ್ಪ. ಯಾರು ಮೇಡಮ್? ವಿವೇಕ್ ಅವ್ರಪ್ಪ ನವದೀಪ್. ಮಾತಾಡಿ, ಏನು ಲೌಡ್ ಸ್ಪೀಕರ್ ಹಾಕಿ. ಹಲೋ चारू, ಹೇಳಿ ಅಂಕಲ್. तुमसे एक बात पूछना था. ಅಯ್ಯೋ ಕೇಳಿ, ಏನ್ ವಿಷಯ? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ವಿವೇಕ್ ಹುಷಾರಾಗಿದ್ದಾರೆ ತಾನೆ? ಎನಿ ಪ್ರಾಬ್ಲಮ್? ನಾನು ಮಾತಾಡ್ಬೇಕಾಗಿರೋದು ಬೇರೆ ವಿಷಯ. ಅಯ್ಯೋ ಸಾರಿ ಅಂಕಲ್, ನಾನು ನಿಮ್ಮನ್ನ ಮಾತಾಡೋಕೆ ಬಿಡ್ತಾ ಇಲ್ಲ ಅಲ್ವಾ? ನಾನೇ ಮಾತಾಡ್ತಾ ಇದ್ದೀನಿ. ಹೇಳಿ ಅಂಕಲ್. ಇವಾಗ ನೀವು ಮಾತಾಡಿ ಅಂಕಲ್. ವಿವೇಕ್ ಏನಾದ್ರು ಚಾರು, ಹೇಳಿ ಅಂಕಲ್. ನೀನೇನಾದ್ರೂ ನನ್ನ ಲ್ಯಾಪ್ಟಾಪ್ ಟಚ್ ಮಾಡಿದ್ಯಾ? ಅಂಕಲ್, ಯಾವ ಲ್ಯಾಪ್ಟಾಪ್? ನನ್ನ ಹತ್ರ ಯಾವ ಲ್ಯಾಪ್ಟಾಪು ಇಲ್ಲ. ನಾನ್ ಯಾವ ಲ್ಯಾಪ್ಟಾಪ್ನು ಟಚ್ ಮಾಡಿಲ್ಲ. ಅವತ್ತು ನೀನು ನಮ್ಮ ಮನೆಗೆ ಬಂದಿದ್ದೀಯಲ್ಲ, ಎಸ್ ಬಂದಿದೆ ಅಂಕಲ್. ಆಗ ನೀವಿಬ್ರು ಏನೋ ಲವ್ ಗೇಮ್ ಏನೋ ಆಡ್ತಿದ್ರಲ್ಲ. ಹಾ, ಆಡ್ತಾ ಇದ್ವಿ. ವೆರಿ ಇಂಟ್ರೆಸ್ಟಿಂಗ್ ಗೇಮ್ ಅಂಕಲ್. ಅವಾಗ ನಾನು ನಿಮ್ ರೂಮ್ ಬಂದು ಬಚ್ಚಿಟ್ಕೊಂಡಿದ್ದೆ. ಎಸ್, ಅದೇ ವಿಚಾರನ ಮಾತಾಡಕ್ಕೆ ನಾನು ಕಾಲ್ ಮಾಡಿರೋದು. ಆ ಟೈಮಲ್ಲಿ ನಿನ್ ರೂಮಲ್ಲಿ ಬಂದಿದ್ದಾಗ ನಿಮ್ ಪಕ್ಕದಲ್ಲಿ ನನ್ನ ಲ್ಯಾಪ್ಟಾಪ್ ಇತ್ತು.
ನೀನೇನಾದ್ರೂ ಆ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿದ್ಯಾ? ಅಯ್ಯಯ್ಯೋ ಅಂಕಲ್, ಬರೋ ವಸ್ತು ಪಾಷಾಣಕ್ ಸಮಾನ ಅಂತ ಹೇಳ್ತಾರೆ. ಅದ್ರಲ್ಲೂ ನಾನು ಪ್ರೆಗ್ನೆಂಟ್ ಬೇರೆ. ಈ ಟೈಮಲ್ಲಿ ನಾನು ರೇಡಿಯೇಷನ್ ಪಾಸ್ ಆಗೋ ಯಾವುದೇ ವಸ್ತುಗಳನ್ನ ಮುಟ್ಬಾರ್ದು ಅಂತ ನಮ್ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ದಾರೆ. ಅದ್ರಲ್ಲೂ ನಾನು ಫೋನ್ ಕೂಡ ಯೂಸ್ ಮಾಡ್ತಾ ಇಲ್ಲ ಗೊತ್ತಾ. ಅದಕ್ಕೆ ನಾನು ಅದನ್ನ ಮುಟ್ಟಿಲ್ಲ ಅಂಕಲ್. ಯಾಕೆ ಏನಾಯ್ತು? ಅದ್ ಸರಿ, ಈ ಕ್ವಶನ್ ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ಹಾಗಲ್ಲ, ನನ್ನ ಲ್ಯಾಪ್ಟಾಪ್ ಅನ್ನ ಯಾರ ಟಚ್ ಮಾಡಿದ್ದಾರೆ, ನನ್ಗದ್ ಯಾರಂತ ಗೊತ್ತಾಗ್ಬೇಕು. ಅದನ್ನ ನನ್ನ ಹತ್ರ ಕೇಳಿದ್ರೆ ನನಗೆ ಹೇಗ್ ಗೊತ್ತಾಗ್ಬೇಕು ಅಂಕಲ್? ಅದು ಅಲ್ದೆ ನಾನ್ ನಿಮ್ ಮನೆಗ್ ಬಂದು ತುಂಬಾ ದಿನ ಆಗಿದೆ. ಇಷ್ಟು ದಿನ ಬಿಟ್ಟು ಈಗ ಯಾಕೆ ಕೇಳ್ತಾ ಇದ್ದೀರಾ? ಅದು ನಾನು ಈಗಲೇ ಅದನ್ನ ಚೆಕ್ ಮಾಡಿದ್ದು. ನಾನ್ ನಿಮ್ ಮನೆಗ್ ಬಂದ್ ಹೋದ್ಮೇಲೆ ಬೇರೆ ಯಾರಾದ್ರೂ ನಿಮ್ ಲ್ಯಾಪ್ಟಾಪ್ ನ ಓಪನ್ ಮಾಡಿರ್ಬೋದಾ? ನನ್ ಮನೆಗ್ ಬಂದು ಒಂದು ಲ್ಯಾಪ್ಟಾಪ್ ಅನ್ನ ಟಚ್ ಮಾಡಕ್ಕೆ ಯಾರಿಗೆ ಧೈರ್ಯ ಇದೆ ಚಾರು? ಅಂಕಲ್, ನೀವು ಅಕ್ಬರ್ ಬೀರ್ಬಲ್ ಗಡ್ಡೆಳ್ದವನ್ಗೆ ಮಿಠಾಯಿ ಈ ಕತೆ ಕೇಳಿದೀರಾ? ಅಂದ್ರೆ ಗಡ್ಡೆ ಧೈರ್ಯ ಮಗನಿಗೆ ಮಾತ್ರ ಇರೋದು ಅನ್ನೋ ತರ ನಿಮ್ ಥಿಂಗ್ಸ್ ನ ಮುಟ್ಟೋ ಧೈರ್ಯ ನಿಮ್ ಮಗನಿಗೆ ಮಾತ್ರ ಇರೋದು ತಾನೆ? ವಾಟ್ ಯು ಮೀನ್? ಐ ಮೀನ್ ನಿಮ್ ಮಗನೇ ಚೆಕ್ ಮಾಡಿರ್ಬೋದು, ಕೇಳ್ ನೋಡಿ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ನಿಮ್ ಮಗ ಡೇ ಅಂಡ್ ನೈಟ್ ಅಂತ ಕುಡಿತಾ ಇರ್ತಾರೆ. ಸೊ ಟೈಟ್ ಆದಾಗ ಮಿಸ್ಟೇಕ್ ಮಾಡ್ಕೊಂಡು ಅವ್ರ ಲ್ಯಾಪ್ಟಾಪ್ ಅಂತ ನಿಮ್ ಲ್ಯಾಪ್ಟಾಪ್ ನ ಚೆಕ್ ಮಾಡಿರ್ಬೋದೇನೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಫಸ್ಟ್ ಟೈಮ್ ನನ್ನ ನೋಡ್ದಾಗ್ಲೇ ನನ್ ಪರ್ಮಿಷನ್ ಇಲ್ದೆ ನನ್ನ ಮುಟ್ಟೋಕ್ ಬಂದಿರೋ ನಿಮ್ ಮಗ ನಿಮ್ ಲ್ಯಾಪ್ಟಾಪ್ ಮುಟ್ಟಿರಲ್ಲ ಅಂತ ಏನ್ ಗ್ಯಾರಂಟಿ? ಸೊ ನಿಮ್ ಮಗನ ಹತ್ರನೇ ನೀವು ಒಂದ್ಸಲಿ ಕೇಳಿ ನೋಡೋದು ಒಳ್ಳೇದು ಅಂತ ನನಗ್ ಅನ್ನಿಸ್ತಾ ಇದೆ. ಇದ್ರ ಮೇಲೆ ಇಷ್ಟ ಅಂಕಲ್? ಓಕೆ ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೇನೆ. ಒಂದಲ್ಲ ಎರಡಲ್ಲ 10. ವಾಹ್, ಅಲ್ಲೋ, ಆಗಿದ್ದಾಗೋಯ್ತು. ನೀನ್ ಈಗ ದುಃಖ ಪಟ್ಕೊಂಡ್ ಕುತ್ಕೊಂಡ್ರೆ ಹೇಗೆ? ನೀನ್ ಮಾಡ್ಲಮ್ಮ, ನೀವ್ ಎಲ್ರೂ ಸೇರಿ ನನ್ ಬದುಕಕ್ ಸಮಾಧಿ ಕಟ್ಬಿಟ್ರಿ ಅಂತ ಖುಷಿಯಾಗಿ ಡ್ಯಾನ್ಸ್ ಮಾಡ್ಲಾ? ಇಲ್ಲ, ನೀವ್ ಎಲ್ರೂ ಸೇರ್ಕೊಂಡು ನನ್ ಗಂಡನ ಮನೆಗ್ ಹೋಗದೆ ಇರೋಗ್ ಮಾಡ್ಬಿಟ್ರಲ್ಲ ಅಂತ ಸಂತೋಷ ಪಡ್ಲಾ? ಹೇಳು. ಏನಮ್ಮ ಪಲ್ಲವಿ, ನಾವು ನಿನ್ ಖುಷಿನ ಹಾಳು ಮಾಡ್ತೀವ? ಮತ್ತಿನ್ನೇನ್ ಹೆಚ್ಚ್ ಮಾಡಿದ್ರ? ಇವತ್ ನಾನ್ ಈ ಸ್ಥಿತಿಲಿ ಇದೀನಂದ್ರೆ ಅದಕ್ ನೀವ್ಗಳೇ ಕಾರಣ. ನಿಮ್ಗೆಲ್ಲ ನಿಮ್ ಮಗಳ ಜೀವನಕ್ಕಿಂತ ನನ್ ಗಂಡನ್ ಮನೆಗ್ ಕೊಟ್ ಮಾತ್ಕಿಂತ ಅವಳ ಹೆಚ್ಚಾಗೋದ್ಲಲ್ವಾ? ಇವಾಗ ನನ್ ಸಂಸಾರದ ಪ್ರಶ್ನೆ ಏನು, ನನ್ ಜೀವನದ ಪ್ರಶ್ನೆ ಏನು, ಉತ್ತರ ಕೊಡಿ. ಅನಿತಾನ ಈ ಮನೆ ಸೊಸೆ ಮಾಡಿದ್ಮೇಲೆ ನಾನ್ ಈ ಮನೆಗ್ ಕಾಲಿಡೋದು ಅಂತ ಶಪಥ ಮಾಡ್ ಬಂದಲ್ಲ. ಇವಾಗ ಶಪಥ ಏನಾಗ್ಬೇಕು ಮಾತಾಡಿ. ಇಲ್ಲಿ ನೋಡಿ, ಮಿಥುನ್ ಫೋನ್ ಮಾಡ್ತಿದ್ದಾನೆ. ಇವಾಗ ನಾನು ಏನ್ ಉತ್ತರ ಕೊಡ್ಲಿ? ಮೊದಲು ಫೋನ್ ರಿಸೀವ್ ಮಾಡಿ ಪ್ರಶ್ನೆ ಏನು ಅಂತ ಕೇಳಮ್ಮ, ಆಮೇಲೆ ಉತ್ತರದ ಬಗ್ಗೆ ಯೋಚನೆ ಮಾಡೋಣ. ಹಲೋ ಮಿಥು. ಏನಿಲ್ಲ ಪಲ್ಲು, ನಾಳೆ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಮನೆಗ್ ಬರ್ತಿದ್ದೀರಾ? ಏನ್ ವಿಷಯ ಮಿಥು? ಯಾಕೆ ಏನು ಅನ್ನೋದೆಲ್ಲ ಅಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಪಲ್ಲು. ಒಟ್ನಲ್ಲಿ ನಾವು ಬರ್ತಾ ಇದ್ದೀವಿ, ನಿಮ್ಮ ಮನೆಯವ್ರಿಗೂ ಇನ್ಫಾರ್ಮ್ ಮಾಡ್ಬಿಡು. ಸರಿ ಮಿಥು. ಪಲ್ಲು, ಏನ್ ಹೇಳಿದ್ರು? ನಾಳೆ ಅವ್ರ ಮನೆಗ್ ಬರ್ತಿದಾರಂತೆ. ಏನಾಗುತ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ. ಒಳ್ಳೆ ವಿಷಯಕ್ಕೆ ಯಾಕಮ್ಮ ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ಅವ್ರು ಬರ್ತಾ ಇದ್ದಾರೆ ಅಂದ್ರೆ ನಿನ್ನನ್ನ ಕರ್ಕೊಂಡು ಹೋಗೋದಕ್ಕಲ್ಲದೆ ಬೇರೆ ಏನಕ್ಕಮ್ಮ ಬರ್ತಾರೆ ಹೇಳು? ಇಲ್ಲ ದೊಡ್ಡಪ್ಪ, ಇದ್ ನೀವ್ ಹೇಳ್ತಿರೋ ತರ ಅಷ್ಟು ಸುಲಭದ ವಿಷಯ ಅಲ್ಲ. ಅನಿತಾ ಅಲ್ಲಿ ಅದ್ ಏನೇನ್ ಕಂಪ್ಲೇಂಟ್ ಮಾಡಿದಾಳೋ ಏನೋ ಯಾರಿಗ್ ಗೊತ್ತು. ಅವಳೇನಮ್ಮ ಮಾಡಿರ್ತಾಳೆ? ಅನಿತಾ ಇವಾಗ ಸೋತು ಬಂದಿದ್ದಾಳೆ. ಹಾಗಂತ ನಮ್ಮ ಮಗನ ಜೀವನ ಯಾಕೆ ಹಾಳಾಗ್ಬೇಕು? ಹಾಗಂತೇಳಿ ಅವರು ನಮ್ಮನೆ ಸೊಸೆನ ಮನೆ ತುಂಬಿಸ್ಕೊಳ್ಳೋಣ ಅಂತ ರೆಡಿ ಇರ್ತಾರೆ. ಹೌದು ಪಲ್ಲವಿ, ನಿಮ್ ದೊಡ್ಡಪ್ಪ ಹೇಳ್ತಿರೋದು ನಿಜ ಅನಿಸ್ತಾ ಇದೆ. ಅನ್ಸೋದಲ್ಲ, ಅದೇ ನಿಜ. ನೋಡಮ್ಮ ಪಲ್ಲವಿ, ನೀನು ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಕರೆದ ತಕ್ಷಣ ಹಿಂದೆ ಮುಂದೆ ನೋಡ್ಬೇಡ, ಹೋಗ್ತಾ ಇರೋ. ಇಲ್ಲ ದೊಡ್ಡಪ್ಪ, ಅವ್ರು ನನ್ನ ಕರ್ಕೊಂಡು ಹೋಗಕ್ ಬರ್ತಿಲ್ಲ, ಬೇರೆ ಏನೋ ಇದೆ ಅನ್ಸ್ತಿದೆ.
ನೋಡಮ್ಮ, ನೀನ್ ಏನಾದ್ರೂ ಹೇಳು, ನನ್ನ 6th ಸೆನ್ಸ್ ಹೇಳ್ತಾ ಇದೆ ಅವ್ರು ಬರ್ತಾ ಇರೋದೇ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ. ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ, ಬಿಡಮ್ಮ. ಏನ್ ಮೇಡಮ್, ಆರಾಮಾಗಿ ಮಳೆ ಅನ್ಕೊಂಡ್ ಕೂತಿದ್ದೀರಾ? ಏನಿದು? ಇದಾ? ಇದು ನಮ್ಮ ಮಗುಗೆ ಹಣ್ಣು. ಓ, ಮಗುಗ್ ಮಾತ್ರನಾ? ನಾನ್ ನಿಮಗ್ ತಿನ್ನಿಸ್ತೀನಿ, ನೀವು ಮಗುಗ್ ತಿನ್ಸಿ. ಓಹೋ. ಓಹೋ ಅಲ್ಲ, ಆ ಅನ್ಬೇಕು. ಏನ್ ಹೇಳಿ? ಆ ಅನ್ನಿ. ಅಲ್ಲ ಚಾರು ಮೇಡಮ್. ಏನದು ರೋಮಚೂರಿ? ಅಲ್ರಿ, ಆ ಸಕ್ಸೇನ ನಿಮ್ಮ ಮೇಲೆ ಸಂದೇಹ ಪಟ್ಟು ನೀವೇ ಲ್ಯಾಪ್ಟಾಪ್ನ ಮುಟ್ಟಿದೀರಾ ಅಂದಾಗ ನೀವು ಆ ಬಾಣನ ಅವನಿಗೆ ತಿರುಗಿಸಿ ನಿಮ್ ಮಗ ವಿವೇಕ್ ಮುಟ್ಟಿರ್ಬೋದು ಅಂತ ಅವನ್ ತಲೆಗೆ ಹುಳ ಬಿಟ್ಬಿಟ್ರಲ್ಲ. ಅಲ್ಲ ಅಲ್ಲ, ಈ ತರ ಐಡಿಯಾಗಳೆಲ್ಲ ಹೆಂಗ್ ಬರುತ್ತೆ ನಿಮ್ಗೆ? ಮತ್ತೆ ನನ್ನ ಯಾರು ಅಂತ ಅನ್ಕೊಂಡಿದ್ಯಾ ರಾಮಾಚಾರಿ? ಯಾರು? ದ ಗ್ರೇಟ್ ರಾಮಾಚಾರಿ ಹೆಂಡತಿ. ಬಾಬಾ ಭಯಂಕರ ರೀ ನೀವು. ಥ್ಯಾಂಕ್ ಯು.